ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು SIR ಫಾರ್ಮ್ ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ನಿಮಗೆ SIR ಫಾರ್ಮ್ ನಿಮ್ಮ BLನಿಂದ ನಿಮ್ಮ ಮನೆಗೆ ಬಂದು ಈಗ ಈ ರೀತಿ ಕೊಡ್ತಾ ಇದ್ದಾರೆ. ಈ ಫಾರ್ಮ್ನ ಯಾವ ಥರ ಫಿಲ್ ಮಾಡೋದು ಅಂದರೆ, ನೀವು 2002ರಲ್ಲಿ ಏನಾರ ವೋಟ್ ಹಾಕಿದರೆ ಇದನ್ನು ಯಾವ ಥರ ಫಿಲ್ ಮಾಡಬೇಕು, ಮತ್ತು ಒಂದು ಪಕ್ಷ ನೀವು 2002ರಲ್ಲಿ ವೋಟ್ ಹಾಕಿಲ್ಲ ಮತ್ತು ನಿಮ್ಮ ಪೇರೆಂಟ್ಸಲ್ಲಿ ಫಾದರ್, ಮದರ್ ಅಥವಾ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಏನಾರ 2002ದಲ್ಲಿ ವೋಟ್ ಹಾಕಿದರೆ ಅದನ್ನು ಯಾವ ಥರ ಫಿಲ್ ಮಾಡೋದು ಫಾರ್ಮ್, ಮತ್ತು ಒಂದು ಪಕ್ಷ ನೀವು ವೋಟ್ ಹಾಕಿಲ್ಲ ಅಂದರೆ 2002ರಲ್ಲಿ ನೀವು ವೋಟ್ ಹಾಕಿಲ್ಲ ಮತ್ತು ನಿಮ್ಮ ಪೇರೆಂಟ್ಸಲ್ಲಿ ಯಾರು ವೋಟ್ ಹಾಕಿಲ್ಲ ಅಂಥ ಸಮಯದಲ್ಲಿ ಈ ಫಾರ್ಮ್ನ ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ಥರ ಫಾರ್ಮ್ ನಿಮ್ಮ ಮನೆಗೆ BLO ಇಂದ ಬಂದ ನಂತರ ಇಲ್ಲಿ ನಿಮ್ಮ ಹೆಸರು ಇರುತ್ತೆ ಮತ್ತು ಇಲ್ಲಿ ವೋಟರ್ ID ಎಪಿಕ್ ನಂಬರ್ ಕೂಡ ಇಲ್ಲಿರುತ್ತೆ, ನಿಮ್ಮ ಮನೆ ಅಡ್ರೆಸ್ ಕೂಡ ಇಲ್ಲಿ ಬಂದಿರುತ್ತೆ. ಇಲ್ಲಿ ಕ್ರಮ ಸಂಖ್ಯೆ ಪ್ರೆಸೆಂಟ್ ಕ್ರಮ ಸಂಖ್ಯೆ ಇರುತ್ತೆ, ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್, ನಿಮ್ಮ ಪ್ರೆಸೆಂಟ್ ವೋಟರ್ ID ಎಲ್ಲಿ ಏನಿರುತ್ತೆ ಈ ಮಾಹಿತಿ ಇಲ್ಲಿ ಬಂದಿರುತ್ತೆ. ಇದನ್ನು ನಾವು ಕ್ರಮ ಸಂಖ್ಯೆ ಜಾಗದಲ್ಲಿ ಫಿಲ್ ಮಾಡಬಾರ್ದು. ಮತ್ತು ಇಲ್ಲಿ QR ಕೋಡ್ ಕೂಡ ಇರುತ್ತೆ ಮತ್ತು ನಿಮ್ಮ ಭಾವಚಿತ್ರ ಕೂಡ ಇಲ್ಲಿ ಬಂದಿರುತ್ತೆ. ಇವಾಗ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂದರೆ 2002ದಲ್ಲಿ ಒಂದು ಪಕ್ಷ ನೀವು ವೋಟ್ ಹಾಕಿದ್ದಿದ್ರೆ ಇಲ್ಲಿ ನಿಮ್ಮ ಮಾಹಿತಿ ಬರೆಯಬೇಕು. ಮತದಾರರ ಹೆಸರು ಇದು 2002 ಲಿಸ್ಟ್, ನಿಮ್ಮ ಲಿಸ್ಟ್ ವೋಟರ್ಸ್ ಪೋರ್ಟಲ್ನಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿಂದ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಯಾವ ಥರ ಹೆಸರು ಇರುತ್ತೆ ಅದೇ ಪ್ರಕಾರ ಇಲ್ಲಿ ಬರೆಯಬೇಕು. ನಿಮ್ಮ ಇತ್ತೀಚಿನ ಗುರುತಿನ ಚೀಟಿಯಲ್ಲಿ ಏನು ಹೆಸರು ಇರುತ್ತೆ ಅದನ್ನು ಬರಿಬಾರ್ದು. 2002ದಲ್ಲಿ ನಿಮ್ಮ ಮತದಾರರ ಲಿಸ್ಟಲ್ಲಿ ಯಾವ ಥರ ಹೆಸರು ಬಂದಿರುತ್ತೆ ಅದೇ ಥರ ಇಲ್ಲಿ ಬರೆಯಬಹುದು. ನೀವು ಇಂಗ್ಲೀಷಲ್ಲೂ ಕೂಡ ಬರೆಯಬಹುದು ಅಥವಾ ಕನ್ನಡದಲ್ಲಿ ಕೂಡ ಬರೆಯಬಹುದು. ಇಲ್ಲಿ ಮತದಾರರ ಹೆಸರಿದೆ, ಅದು 2002 ವೋಟರ್ ಲಿಸ್ಟಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅದೇ ರೀತಿ ಇಲ್ಲಿ ಬರೆಯಬೇಕು. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಎಪಿಕ್ಸ್ ಕಾರ್ಡ್ ನಂಬರ್ ಇಲ್ಲಿ ಬರೆಯಬೇಕು. 2002 ವೋಟರ್ IDಯಲ್ಲಿ ಯಾವ ಥರ ಎಪಿಕ್ ನಂಬರ್ ಇರುತ್ತೆ ಅದೇ ರೀತಿ ಇಲ್ಲಿ ಬರೆಯಬೇಕು. ಮತ್ತು ಸಂಬಂಧಿಯ ಹೆಸರು, ವೋಟರ್ IDಯಲ್ಲಿ ನಿಮ್ಮ ಸಂಬಂಧಿಯ ಹೆಸರು ತಂದೆದಿದ್ದರೆ ತಂದೆ ಹೆಸರು ಬರೆಯಬೇಕು ಮತ್ತು ಸಂಬಂಧ ತಂದೆ ಅಂತ ಬರಬೇಕು. ಒಂದು ಪಕ್ಷ ಹೆಣ್ಣು ಮಕ್ಕಳ ಏನಾರ 2002 ಲಿಸ್ಟಲ್ಲಿ ಗಂಡ ಅಂತ ಏನಾರ ಬಂದಿದ್ದರೆ ಅವರ ಗಂಡನ ಹೆಸರು ಬರೆಯೋದು, ಇಲ್ಲಿ ಸಂಬಂಧ ಗಂಡ ಅಂತ ಬರೆಯಬೇಕು. ತಂದೆ ಇದ್ದರೆ ತಂದೆ ಅಂತ ಬರೆಯಬೇಕು. ಜಿಲ್ಲೆ ಯಾವ ಜಿಲ್ಲೆ ಬರುತ್ತೆ ಅದು ಬರೀರಿ, ಮತ್ತು ರಾಜ್ಯ ಯಾವುದು ಬರುತ್ತೆ, ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು 2002ದಲ್ಲಿ ನೀವು ಯಾವ ವಿಧಾನ ಕ್ಷೇತ್ರದಲ್ಲಿ ವೋಟ್ ಹಾಕಿರ್ತೀರಾ ಆ ಕ್ಷೇತ್ರದ ಹೆಸರು ಬರೆಯಬೇಕು. ಮತ್ತು ವಿಧಾನಸಭಾ ಕ್ಷೇತ್ರದ ಸಂಖ್ಯೆಯ ಹೆಸರು ಅದು ಕೂಡ ಇಲ್ಲಿ ಬರೆಯಬೇಕು. ಮತ್ತು ಭಾಗ ಸಂಖ್ಯೆ ಇಲ್ಲಿ ನೋಡಿ, ಭಾಗ ಸಂಖ್ಯೆ ಪಾರ್ಟ್ ನಂಬರ್ 2002 ವೋಟರ್ ಲಿಸ್ಟ್ನಿಂದ ನೀವು ಪಡೆದು ಇಲ್ಲಿ ಬರೆಯಬೇಕು. ಕ್ರಮ ಸಂಖ್ಯೆ, ನಿಮ್ಮ ಸೀರಿಯಲ್ ನಂಬರ್, ನೀವು PDF ಫಾರ್ಮೆಟ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಎಲ್ಲ ಬಂದಿರುತ್ತೆ. ಅದು ನೋಡಿಕೊಂಡು ನೀವು ಫಿಲ್ ಮಾಡಬೇಕು. 2002 ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡಿ ಇಲ್ಲಿ ಫಿಲ್ ಮಾಡಬೇಕು. ಒಂದು ಪಕ್ಷ ನೀವು 2002ದಲ್ಲಿ ವೋಟ್ ಹಾಕಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ ಯಾರು ಹಾಕಿದರೆ, ನಿಮ್ಮ ತಂದೆ ಹಾಕಿದರೆ ಇಲ್ಲಿ ನೋಡಿ, ಈ ಬಾಕ್ಸಲ್ಲಿ ಬರೀಬಾರ್ದು. ನೀವು ಫಸ್ಟ್ ಬಾಕ್ಸ್ ಖಾಲಿ ಬಿಡಬೇಕು ಮತ್ತು ಇಲ್ಲಿ ಎರಡನೇ ಬಾಕ್ಸಲ್ಲಿ ಬರೆಯಬೇಕು. ಯಾರು 2002ದಲ್ಲಿ ವೋಟ್ ಮಾಡಿರ್ತಾರೆ ಅವ್ರು ಮಾತ್ರ ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಯಾರು 2002ದಲ್ಲಿ ವೋಟ್ ಮಾಡಿಲ್ಲ ಅವರು ಇಲ್ಲಿ ಅವರ ಪೇರೆಂಟ್ಸ್ನ ಡೀಟೇಲ್ ಫಿಲ್ ಮಾಡಬೇಕು. ನೋಡಿ, ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು, ಅವ್ರ ರಿಲೇಷನ್ನ ಡೀಟೇಲ್ಸ್ ಇಲ್ಲಿ ಕೊಡಬೇಕು. ತಂದೆದಿದ್ದರೆ ತಂದೆದು, ತಾಯಿದಿದ್ದರೆ ತಾಯಿದು, ಅಜ್ಜ ಅಥವಾ ಅಜ್ಜಿ ಯಾರು ಇದ್ದರೆ ಅವ್ರ ಡೀಟೇಲ್ಸ್ ಇಲ್ಲಿ ಕೊಡಬೇಕು. ಇಲ್ಲಿ ಮಗ ಇದ್ದರೆ ಅವ್ರ ತಂದೆ ಏನಾರ 2002ದಲ್ಲಿ ಹಾಕಿದರೆ ಅವರ ಹೆಸರು ಮತ್ತು ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಇಲ್ಲಿ ವೋಟರ್ ID ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಇದು ಕೂಡ ನಿಮಗೆ 2002 ಲಿಸ್ಟಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಕ್ಕಿರುತ್ತೆ. ಅಲ್ಲಿ ವೋಟರ್ ID ನಂಬರ್, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಎಲ್ಲ ಬಂದಿರುತ್ತೆ. ಇಲ್ಲಿ ಸಂಬಂಧಿಯ ಹೆಸರು ಇಲ್ಲಿ ನೋಡಿ, ಇಲ್ಲಿ ತಂದೆಯ ಹೆಸರು ಬರೆದಿದ ನಂತರ ಇಲ್ಲಿ ಸಂಬಂಧಿಯ ಹೆಸರು ಅಂದರೆ ಇವರ ತಂದೆ, ಇಲ್ಲಿ ಯಾರ ಹೆಸರು ಬರೆದಿರ್ತಾರೋ ಅವರ ತಂದೆಯ ಹೆಸರು ಇಲ್ಲಿ ಬರೆಯಬೇಕು. ಮತ್ತು ಸಂಬಂಧ ಇಲ್ಲಿ ತಂದೆ ಅಂತ ಬರೆಯಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಈಗ ಮಗಂದು ಏನಾರ ಫಾರಮ್ ಇದ್ದರೆ ಇದು ಅವರ ತಂದೆದ ಮಾಹಿತಿ, ಹಿಂದಿನ ವಿಶೇಷ ಸಮಗ್ರ ಅಂದರೆ 2002 ಲಿಸ್ಟ್ನಲ್ಲಿ ಅವ್ರ ತಂದೆಯ ಹೆಸರು ಇದ್ದರೆ ತಂದೆಯ ಹೆಸರು ಪಕ್ಕದಲ್ಲಿ ತಂದೆಯ ಹೆಸರು ಬರೀಬೇಕು. ಮತ್ತು ಇಲ್ಲಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಎಪಿಕ್ ನಂಬರ್, ತಂದೆಯ ಎಪಿಕ್ ನಂಬರ್ ಇಲ್ಲಿ ಬರೆಯಬೇಕು. ಸಂಬಂಧಿಯ ಹೆಸರು ನೋಡಿ, ಇವರ ತಂದೆಯ ಹೆಸರು ಅಂದರೆ ಈಗ ಯಾರು ಅರ್ಜಿ ಹಾಕ್ತಿದ್ರೋ ಅವರ ಅಜ್ಜನ ಹೆಸರು ಇಲ್ಲಿ
ಅವರ ವೋಟರ್ ಐ ಡಿಯಲ್ಲಿ ಅವರ ತಂದೆಯ ಹೆಸರು ಇರುತ್ತಲ್ಲ, ಸಂಬಂಧಿಯ ಹೆಸರು ಪಕ್ಕದಲ್ಲಿ ಅವರ ತಂದೆಯ ಹೆಸರು ಬರೀಬೇಕು ಮತ್ತು ಸಂಬಂಧ ತಂದೆ ಅಂತ ಬರೆಯಬೇಕು. ಮತ್ತು ಅದೇ ರೀತಿ ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು 2002 ಲಿಸ್ಟ್ನಲ್ಲಿ ಯಾವುದಿರುತ್ತೆ ಅದೇ ಇಲ್ಲಿ ಮೆನ್ಷನ್ ಮಾಡಬೇಕು. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಇಲ್ಲಿ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಆ ಲಿಸ್ಟ್ನಲ್ಲಿ ನೋಡಿಕೊಂಡು ಬರೆಯಬೇಕು. ನಂತರ ಈಗ ಯಾರ್ದು ಫಾರಮ್ ಇದೆ ಇದು ಅವರ ಜನ್ಮ ದಿನಾಂಕ ಇಲ್ಲಿ ಬರೆಯಬೇಕು. ಬಾಕ್ಸಲ್ಲಿ ಡೇಟು, ಮಂತ್ ಮತ್ತು ಇಯರ್ ಹಾಕಬೇಕು. ಆಧಾರ್ ಸಂಖ್ಯೆ ಮೆನ್ಷನ್ ಮಾಡಬೇಕು. ಅರ್ಜಿದಾರರು ಯಾರ್ದು ಇದು ಫಾರಮ್ ಇದೆ ಅವರ ಆಧಾರ್ ಸಂಖ್ಯೆ ಹಾಕಬೇಕು, ಅವರ ಮೊಬೈಲ್ ನಂಬರ್ ಹಾಕಬೇಕು. ಮತ್ತು ಇವರ ತಂದೆಯ ಹೆಸರು, ಪೋಷಕರ ಹೆಸರು ಏನಿರುತ್ತೆ ಅದು ತಂದೆಯ ಹೆಸರು ಹಾಕಿ, ಮತ್ತು ತಂದೆಯ ಎಪಿಕ್ ನಂಬರ್ ಇದ್ದರೆ ಎಪಿಕ್ ನಂಬರ್ ಹಾಕಿ, ಮತ್ತು ತಾಯಿಯ ಹೆಸರು ಮೆನ್ಷನ್ ಮಾಡಿ, ಮತ್ತು ತಾಯಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಅವರ ತಾಯಿಯ ಎಪಿಕ್ ನಂಬರ್, ವೋಟರ್ ಐ ಡಿ ನಂಬರ್ ಇಲ್ಲಿ ಮೆನ್ಷನ್ ಮಾಡಿ. ಮದುವೆ ಆಗಿದ್ದರೆ ಸಂಗಾತಿಯ ಹೆಸರು ಮತ್ತು ಅವರ ಎಪಿಕ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಬೇಕು. ಒಂದು ಪಕ್ಷ 2002 ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ, ನಿಮ್ಮ ಪೇರೆಂಟ್ಸ್ ತಂದೆ ತಾಯಿ ಅಜ್ಜ ಅಜ್ಜಿ ಹೆಸರು ಇಲ್ಲ ಅಂದರೆ ಈ ಎರಡೂ ಬಾಕ್ಸನ್ನು ಖಾಲಿ ಬಿಟ್ಟು ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಇಲ್ಲಿ ಕೊಡಬೇಕು. ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಿ. ನಿಮ್ಮದು ಅರ್ಜಿದಾರರು ಯಾರು ಫಾರಮ್ ಇದೆ ಅವ್ರದ್ದು. ಯಾರು ವೋಟ್ ಹಾಕಿಲ್ಲ, ನೀವು ಹಾಕಿಲ್ಲ, ನಿಮ್ಮ ಪೇರೆಂಟ್ಸಲ್ಲಿ ಯಾರು ಕೂಡ ಹಾಕಿಲ್ಲ ಅಂದರೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ತಂದೆಯ ಹೆಸರು ಹಾಕಿ, ತಾಯಿಯ ಹೆಸರು, ತಂದೆಯ ಎಪಿಕ್ ನಂಬರ್ ಹಾಕಿ, ತಾಯಿಯ ಹೆಸರು ಹಾಕಿ, ತಾಯಿಯ ಎಪಿಕ್ ನಂಬರ್ ಹಾಕಿ. ಮದುವೆ ಆಗಿದ್ದರೆ ವೈಫ್ನ ಅಥವಾ ನೀವು ಫೀಮೇಲ್ ಇದ್ದರೆ ಹಸ್ಬೆಂಡ್ನ ಹೆಸರು ಹಾಕಿ ಮತ್ತು ಅವರ ಎಪಿಕ್ ನಂಬರ್ ಹಾಕಿ. ಮದುವೆ ಆಗಿಲ್ಲ ಅಂದರೆ ಇದನ್ನು ಖಾಲಿ ಬಿಡಬೇಕು. ಮತ್ತು ಇಲ್ಲಿ ಮತದಾರರ ಸಹಿ ಮಾಡಿಕೊಂಡು ಇದನ್ನು BLOಗೆ ಹಿಂತಿರುಗಿಸಬೇಕು. ಎಲ್ಲ ಫಿಲ್ ಮಾಡಿದ ನಂತರ ಇದನ್ನು ವಾಪಸ್ BLO ನಿಮ್ಮ ಮನೆಗೆ ಬಂದ ನಂತರ ಇದನ್ನು ಅವರಿಗೆ ಸಬ್ಮಿಟ್ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ಬೇರೆಯವರಿಗೆಲ್ಲ ಶೇರ್ ಮಾಡಿ. ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವೀಡಿಯೋಸ್ ನೋಡಲಿಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.